ರಾಜಿ. ಬಾಯ್ ಮುಚ್ಕೊಂಡು ನಿಂತ್ಕೋ. ಏನ್ ಮಾತಾಡ್ತಿದ್ಯಾ ನೀನು? ಪ್ರಮೀಳಾ ಅವರೇ, ಅಣ್ಣ ಅವಳೇನು ತಿಳುವಳಿಕೆ ಇಲ್ಲದೆ ಹಾಗೆ ಹೇಳಿದ್ಲು. ದಯವಿಟ್ಟು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಮನೆ ಅಳಿಯನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡ್ಬೇ ಹೊರತು ಬರಲೇಬೇಕು ಅಂತೇನು ಬಲವಂತ ಮಾಡ್ತಿಲ್ಲ. ನಿಮಗೆ ಒಪ್ಪಿಗೆ ಇದ್ರೆ ಮಾತ್ರನೇ. ಇದೆಲ್ಲ ಯಾಕೆ? ಮನ್ಸಲ್ಲಿ ಒಂದ್ ಇಟ್ಕೊಂಡು ಆಚೆ ಒಂದ್ ಮಾತಾಡೋದು ಯಾಕೆ? ನಿಮ್ ಇಷ್ಟದಾಗೆ ಮನೆ ಅಳಿಯಾಗಿ ಬರೋ ಸಂಬಂಧನೇ ಒಪ್ಕೊಳ್ಳಿ, ನಮ್ಮನ್ ಬಿಟ್ಬಿಡಿ. ರವೀಂದ್ರ ಅವರೇ, ಚಿಕ್ಕದನ್ನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ ನೀವು? ಅಪ್ಪ ಅಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ ರಾಜಾರಾಮ್ ಅವರೇ, ಒಂದ್ ದೋಣಿಲಿರೋ ಸಣ್ಣ ರಂಧ್ರ ಅಂತ ನಾವು ಅದನ್ನ ಹಾಗೆ ಬಿಟ್ರೆ ಆದ್ರಿಂದ ಇಡೀ ದೋಣಿನೇ ಮುಳುಗೋಗುತ್ತೆ ಅಂತ ನಿಮಗೂ ಗೊತ್ತಿದೆ. ಇದು ಕೂಡ ಹಾಗೇನೆ. ಚಿಕ್ಕದು ಅಂತ ಬಿಟ್ಬಿಟ್ರೆ ಕೊನೆಗೆ ನಮ್ ದೋಣಿನೇ ಮುಳುಗೋಗೋದು. ನಾಳೆ ಮದುವೆ ಇಟ್ಕೊಂಡು ಇವಾಗ ಈ ರೀತಿ ಮನೆ ಅಳಿ ಆಗ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ ಮಗಳೇನೋ ಮದ್ವೆನೇ ಆಗಲ್ಲ ಅಂತಿದ್ದಾಳೆ. ನಿಮ್ ಹೆಂಡತಿ ಪರವಾಗಿಲ್ಲ, ನೀವ್ ಹೇಳ್ದಂಗೆ ಆಗ್ಲಿ ಅಂತ ಮಾತು ಕೊಡ್ತಾ ಇದ್ದಾರೆ. ಸರಿ ಅಂತ ನಾವ್ ಈ ಮದ್ವೆಗೆ ಒಪ್ಕೊಂಡ್ರೆ ನಾಳೆ ಮದ್ವೆ ಆದ್ಮೇಲೆ ನಿಮ್ ಮಗಳು ನಮ್ಮ ಮನೆಗ್ ಬಂದು ಸುಖವಾಗಿ ಸಂಸಾರ ಮಾಡ್ತಾಳೆ ಅನ್ನೋ ಗ್ಯಾರಂಟಿ ಇದೆಯಾ? ಇವಾಗಿಷ್ಟು ಮಾತಾಡ್ದೋಳು ನಾಳೆ ನಮ್ಮನೆಗ್ ಬಂದ್ರೇನೆ ಸಂಸಾರ ಮಾಡೋದು, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಿ ತೊಂದ್ರೆ ಆಗೋದು? ನಮಗೆ ತಾನೇ. ಬೇಡ ಸ್ವಾಮಿ, ನಮ್ಗೆ ಏನು ಬೇಡ. ನಿಮ್ಗೂ ನಮಸ್ಕಾರ, ನಿಮ್ ಸಂಬಂಧಕ್ಕೂ ನಮಸ್ಕಾರ. ಅಪ್ಪ, ಈ ಮದ್ವೆ ಆಗಲ್ಲ. ಆಗಲ್ಲ ಅಂದ್ಮೇಲೆ ಆಗಲ್ಲ. ಅಪ್ಪ ಅಪ್ಪ ನಿಮ್ಗೇನ್ ಹುಚ್ಚ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಹುಚ್ಚು ನಮ್ಗಲ್ಲ ಕಣೋ, ನಿನಗೆ. ಆ ಹುಡುಗಿ ಏನೋ ಹೇಳಿದ್ಲು ಅಂತ ಅವಳ ಮಾತಿಗೆ ನೀನು ಹೂ ಅಂತ ಹೇಳಿದ್ಯಾ? ಹಲೋ ಲೇ, ಅಮೌಂಟ್ ರೆಡಿ ಇದೆ, ಎಲ್ಲಿದ್ಯಾ? ನೀವು ನನ್ನ ಹತ್ರ ಬರಬೇಕು ಅಂತೇನಿಲ್ಲ. ನಾನೊಂದು ಜಾಗ ಹೇಳ್ತೀನಿ, ಆ ಜಾಗದಲ್ಲಿ ಇಟ್ಟು ಹೋಗಿ. ಸರಿ, ಬರ್ತಿದೀವಿ. ಏಯ್ ನಡಿಯೋ. ಬಿಟ್ಬಿಡೋ. ಏನಾಯ್ತು? ಆ ಪ್ರಭಾಸ್ ಅನ್ನೋನು ನನ್ನ ಆಟ ಆಡ್ಸ್ಕೊಂಡ್ ಬಂದು ಸಾಯ್ಸಕ್ ನೋಡ್ತಾ ಇದ್ದಾನೆ. ನನ್ನನ್ನು ಕಾಪಾಡಪ್ಪ. ಅವ್ರು ಯಾಕೆ ಕಟ್ಟಾಡ್ಸ್ಕೊಂಡ್ ಬರ್ತಿದ್ದಾರೆ? ಅವ್ರಗಳ ಬಗ್ಗೆ ನಿಮ್ ಮಾವನವ್ರಿಗೆ ಎಲ್ಲಾ ವಿಚಾರ ಹೇಳ್ಬಿಡ್ತೀನಿ ಅಂತ. ಮಾವನ್ಗೆ ನಿಜ ಹೇಳ್ತೀರಾ ಅಂತನಾ? ಯಾವ್ದ್ರ ಬಗ್ಗೆ? ಅದೇನಾಯ್ತು ಅಂದ್ರೆ ಅದು ಹೇಳ್ರಿ. ಅದೇನಂದ್ರೆ ನಿಮ್ ಮಾವನವರು ಮತ್ತೆ ಕಿಶೋರ್ ಅವರು ಜಗಳ ಆಡಿದ್ರಲ್ಲ, ಅದಕ್ಕೆ ಕಾರಣ ಈ ಪ್ರಭಾಸೇ ಕಣಪ್ಪ. ಆ ಆದ್ಯ ಬಗ್ಗೆ ಜನಗಳ ಹತ್ರ ಕೆಟ್ಟದಾಗ ಮಾತಾಡ್ಸಿದ್ದು ಇವ್ರೇನಪ್ಪ. ನಿಮ್ ಮಾವವ್ರ ತರ ವೇಷ ಹಾಕೊಂಡು ಆ ಕಿಶೋರ್ ಅವ್ರು ನೋಡೋ ಹಾಗೆ ದೊಡ್ಡ ನಾಟಕ ಮಾಡಿಸ್ದ ಇವನು. ದೊಡ್ಡ ಮನುಷ್ಯರುಗಳ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದ್ಯಪ್ಪ. ಆ ಹುಡುಗಿಗೂ ಸೀನುಗೂ ಎಷ್ಟು ಅಫೇರ್ ನಡೆದಿದ್ಯೋ, ಏನ್ ಕತೆ ನಡೀತೋ
ಈ ಊರ್ ಸುತ್ತ ಈ ಗದ್ದೆಗಳ ಸುತ್ತ ಎಷ್ಟು ಓಡಾಡಿದಾರೋ ಹೇಗ್ ಓಡಾಡಿದಾರೆ ಅಂತ ನಮ್ಮ ಊರಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ.